ಗೆಳೆಯರೇ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾಸ್ ಬಾತ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮತ್ತೊಂದು ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಐಡಿಯಾದ ಬಗ್ಗೆ ಮಾತಾಡೋಣ. ಈ ಬಿಸ್ನೆಸ್ನಿಂದ ನೀವು ತಿಂಗಳಿಗೆ 2 ಲಕ್ಷದಿಂದ 5 ಲಕ್ಷದವರೆಗೆ ದುಡಿಬಹುದು. ಈ ಬಿಸ್ನೆಸ್ ಮತ್ತೆ ಯಾವುದೂ ಅಲ್ಲ, ಅಲ್ಯೂಮಿನಿಯಂ ಫಾಯಿಲ್ ಪ್ಲೇಟ್ ಮತ್ತು ಕಂಟೈನರ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್. ಈ ಪ್ರಾಡಕ್ಟ್ಗೆ ಡಿಮಾಂಡ್ ತುಂಬಾನೇ ಬೂಮ್ ಆಗ್ತಾ ಇದೆ. ಸೆಟಪ್ ತುಂಬಾನೇ ಸಿಂಪಲ್ ಆಗಿದೆ ಮತ್ತು ಪ್ರಾಫಿಟ್ ಕೂಡ ಸಾಲಿಡ್ ಆಗಿದೆ. ಇದು ಮುಂದೆ ಒಂದು ಹ್ಯೂಜ್ ಫ್ಯೂಚರ್ ಇರುವಂತಹ ಫುಡ್ ಪ್ಯಾಕೇಜಿಂಗ್ ಬಿಸ್ನೆಸ್. ಹಾಗಾದ್ರೆ ಬನ್ನಿ, ಈ ಬಿಸ್ನೆಸ್ ಶುರು ಮಾಡೋದು ಹೇಗೆ, ಎಷ್ಟು ಬಂಡವಾಳ ಬೇಕು, ಎಷ್ಟು ಲಾಭ ಮಾಡಬಹುದು, ಎಲ್ಲವನ್ನ ಡೀಟೇಲ್ ಆಗಿ ನೋಡೋಣ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕ್ವಿಕ್ ಆಗಿ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಲೆಟ್ಸ್ ಬಿಗಿನ್. ಮೊದಲಿಗೆ ಈ ಬಿಸ್ನೆಸ್ ನ ಮಾರ್ಕೆಟ್ ಸೈಜ್ ಮತ್ತು ಆಪರ್ಚುನಿಟಿ ನೋಡೋಣ. ಗ್ಲೋಬಲ್ ಅಲ್ಯೂಮಿನಿಯಂ ಫಾಯಿಲ್ ಕಂಟೈನರ್ಸ್ ಮಾರ್ಕೆಟ್ ಬಂದು 2025ರಲ್ಲಿ $2.68 ಬಿಲಿಯನ್ ಇತ್ತು. ಅದೇ 2034 ಹೊತ್ತಿಗೆ ಈ ಮಾರ್ಕೆಟ್ $3.94 ಬಿಲಿಯನ್ ತಲುಪುತ್ತೆ ಅನ್ನೋ ನಿರೀಕ್ಷೆ ಇದೆ. ಅದು ಕೂಡ 4.4% CAGR ನಲ್ಲಿ. ಅದೇ ಭಾರತಕ್ಕೆ ಅಂತ ಬಂದಾಗ ಈ ಬಿಸ್ನೆಸ್ನ ಮಾರ್ಕೆಟ್ ಸೈಜ್ ಬಂದು 2021ರಲ್ಲಿ $3 ಬಿಲಿಯನ್ ಆಗಿತ್ತು. ಅದೇ 2029 ಹೊತ್ತಿಗೆ 4.2 ಬಿಲಿಯನ್ ತಲುಪುವಂಥ ಸಾಧ್ಯತೆ ಇದೆ. ಅಂದರೆ ಡಿಮಾಂಡ್ ಮ್ಯಾಸಿವ್ ಆಗಿದೆ. ಯಾಕೆ ಈ ಬಿಸ್ನೆಸ್ ಇಷ್ಟೊಂದು ಬೆಳೀತಾ ಇದೆ ಅಂತ ಕೇಳಿದ್ರೆ, ರೆಸ್ಟೋರೆಂಟ್ಸ್, ಕ್ಲೌಡ್ ಕಿಚನ್ಸ್, ಕ್ಯಾಟರಿಂಗ್, ಫಾಯಿಲ್ ಟ್ರೇಸ್ ಯೂಸೇಜ್ ಸ್ಕೈ ರಾಕೆಟಿಂಗ್ ಆಗಿದೆ. ಪ್ಲಾಸ್ಟಿಕ್ ಬ್ಯಾನ್ ರೀಸೈಕ್ಲೇಬಲ್ ಅಲ್ಯೂಮಿನಿಯಂಗೆ ಒಂದು ಹ್ಯೂಜ್ ಡಿಮಾಂಡ್ ಅನ್ನು ತಂದುಕೊಟ್ಟಿದೆ. ರೆಡಿ ಟು ಈಟ್ ಫುಡ್ಸ್ ಬೂಮ್ ಆಗ್ತಾ ಇದೆ. ಸೊ ಡೊಮೆಸ್ಟಿಕ್ ಹಾಗೂ ಎಕ್ಸ್ಪೋರ್ಟ್ ಡಿಮಾಂಡ್ ಎರಡೂ ಕೂಡ ಸ್ಟ್ರಾಂಗ್ ಆಗಿರೋದ್ರಿಂದ ಇದರ ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ. ಸೊ ಫ್ರೆಂಡ್ಸ್, ಇಫ್ ಯು ವಾಂಟ್ ಅ ಫ್ಯೂಚರ್ ಪ್ರೂಫ್ ಬಿಸ್ನೆಸ್, ದಿಸ್ ಇಸ್ ಇಟ್. ಇದಿಷ್ಟು ಬಿಸ್ನೆಸ್ ಆಪರ್ಚುನಿಟಿ. ಇಲ್ಲಿ ನೀವು ಯಾವ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಬಹುದು ಅಂತ ಹೇಳಿದ್ರೆ, ಫಾಯಿಲ್ ಪ್ಲೇಟ್ಸ್ 200 ml ಅಥವಾ 500 ml ಮಾಡಬಹುದು. ಫಾಯಿಲ್ ಕಂಟೈನರ್ಸ್, ಟ್ರೇಸ್, ರೌಂಡ್, ರೆಕ್ಟ್ಯಾಂಗ್ಯುಲರ್ ಈ ಥರದ ಶೇಪ್ಗಳಲ್ಲಿ ಮಾಡಬಹುದು. ಡೀಪ್ ಟ್ಯೂಬ್ಡ್ ಫಾರ್ ಬಿರಿಯಾನಿ, ಮೀಲ್ಸ್, ಬೇಕರಿ ಈ ಐಟಮ್ಸ್ಗಳನ್ನು ಹಾಕೋದಕ್ಕೆ ಡೀಪ್ ಟ್ಯೂಬ್ ಇರುವಂಥದ್ದನ್ನು ಮಾಡಬಹುದು. ಹೀಗೆ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ನೀವು ಅಲ್ಯೂಮಿನಿಯಂ ಫಾಯಿಲ್ನಿಂದ ತಯಾರು ಮಾಡಬಹುದು. ಇನ್ನು ಈ ಬಿಸ್ನೆಸ್ಗೆ ಕಸ್ಟಮರ್ಸ್ ಯಾರು ಅಂತ ಕೇಳಿದ್ರೆ, ರೆಸ್ಟೋರೆಂಟ್ಸ್, ಕ್ಲೌಡ್ ಕಿಚನ್ಸ್, ಕ್ಯಾಟರರ್ಸ್, ಬೇಕರಿ ಮತ್ತು ಸ್ವೀಟ್ ಶಾಪ್ಗಳು, ಸೂಪರ್ ಮಾರ್ಕೆಟ್ಸ್ ಇವರೆಲ್ಲರೂ ಕೂಡ ಒಂದು ಹ್ಯೂಜ್ ಮಾರ್ಕೆಟ್. ಇವ್ರ ಜೊತೆಗೆ ಪಾರ್ಟಿ ಸಪ್ಲೈಯರ್ಸ್, ಫುಡ್ ಡೆಲಿವರಿ ಕಂಪನಿಗಳು, ಇವೆಂಟ್ ಮತ್ತು ವೆಡ್ಡಿಂಗ್ಸ್ ಇವರೆಲ್ಲರೂ ಕೂಡ ಈ ಪ್ರಾಡಕ್ಟ್ಗಳಿಗೆ ಒಂದು ದೊಡ್ಡ ಮಾರ್ಕೆಟ್. ಫುಡ್ ಪ್ಯಾಕೇಜಿಂಗ್ಗೆ ಡಿಮಾಂಡ್ ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ. ಹಾಗಾಗಿ ಇದೊಂದು ಎವರ್ ಗ್ರೀನ್ ಬಿಸ್ನೆಸ್. ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಹೇಗೆ, ಈಗ ಅಲ್ಯೂಮಿನಿಯಂ ಫಾಯಿಲ್ ಪ್ರಾಡಕ್ಟ್ಸ್ ರೆಡಿ ಮಾಡೋದು ಹೇಗೆ ಅಂತ ನೋಡೋಣ. ವೆರಿ ಸಿಂಪಲ್ ಪ್ರಾಸೆಸ್. ಸ್ಟೆಪ್ 1, ರಾ ಮೆಟೀರಿಯಲ್. ಫುಡ್ ಗ್ರೇಡ್ ಅಲ್ಯೂಮಿನಿಯಂ ಫಾಯಿಲ್ ರೋಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೋಬೇಕು. ಸ್ಟೆಪ್ 2, ಮೌಲ್ಡ್ ಸೆಟಪ್ ನ ಮಾಡ್ಕೊಳ್ಳೋದು. ಡಿಫ್ರೆಂಟ್ ಸೈಜಸ್ ಮೌಲ್ಡ್ಸ್ ಲೈಕ್ ರೌಂಡ್, ರೆಕ್ಟ್ಯಾಂಗ್ಯುಲರ್, ಡೀಪ್ ಹೀಗೆ ಮೌಲ್ಡ್ಸ್ ಗಳನ್ನ ಇಟ್ಕೊಳ್ಳಿ. ಸ್ಟೆಪ್ 3, ಕಟ್ಟಿಂಗ್. ಫಾಯಿಲ್ ರೋಲ್ಸ್ ನ ಕಟ್ಟಿಂಗ್ ಮೆಷಿನ್ ಬಳಸಿಕೊಂಡು ಕಟ್ ಮಾಡಬೇಕು. ಸ್ಟೆಪ್ 4, ಫಾರ್ಮಿಂಗ್, ಪ್ರೆಸ್ಸಿಂಗ್. ಬ್ಲ್ಯಾಂಕ್ ಪ್ರೆಸ್ ಮೆಷಿನ್ ಸಹಾಯದಿಂದ ಪ್ರೆಸ್ ಮಾಡಿದ್ರೆ ಟ್ರೇ ಶೇಪ್ ನಲ್ಲಿ ಆಗುತ್ತೆ. ಸ್ಟೆಪ್ 5, ಬೀಡಿಂಗ್ ಅಂದ್ರೆ ರೆಡಿ ಆದಂತ ಕಂಟೈನರ್ ಎಡ್ಜ್ಗಳನ್ನ ಸ್ಟ್ರಾಂಗ್ ಮಾಡೋದು. ಇನ್ನು ಸ್ಟೆಪ್ 6, ಟ್ರಿಮ್ಮಿಂಗ್. ಎಕ್ಸ್ಟ್ರಾ ಫಾಯಿಲ್ಗಳು ಉಳಿತಾವಲ್ಲ ಅದನ್ನ ರಿಮೂವ್ ಮಾಡೋದು. ಸ್ಟೆಪ್ 7, ಕ್ಲೀನಿಂಗ್. ಅದರೊಳಗೆ ಡಸ್ಟ್ ಇದ್ರೆ ಇದೆಲ್ಲವನ್ನ ಕ್ಲೀನ್ ಮಾಡೋದು. ಸ್ಟೆಪ್ 8, ಕ್ವಾಲಿಟಿ ಚೆಕ್. ಸ್ಟ್ರೆಂತ್, ಲೀಕೇಜ್ ಏನಾದರೂ ಇದೆಯಾ, ಶೇಪ್ ಕರೆಕ್ಟ್ ಆಗಿದೆಯಾ, ಹೀಗೆ ಕ್ವಾಲಿಟಿ ಚೆಕ್ ಮಾಡೋದು. ಇನ್ನು ಕೊನೆ ಸ್ಟೆಪ್, ಪ್ಯಾಕಿಂಗ್ ಮತ್ತು ಡೆಲಿವರಿ. ಇಷ್ಟು ಮಾಡಿದ್ರೆ ನಿಮ್ಮ ಬಿಸ್ನೆಸ್ ಶುರುವಾದ ಹಾಗೆ. ಡಿಸ್ಟ್ರಿಬ್ಯೂಟರ್ಸ್, ರೆಸ್ಟೋರೆಂಟ್ಸ್, ಹೋಲ್ಸೇಲರ್ಸ್ಗಳಿಗೆ ಡಿಸ್ಟ್ರಿಬ್ಯೂಷನ್ ಮಾಡೋದು. ನೀವು ಈ ಬಿಸ್ನೆಸ್ ಅನ್ನ ಸೆಮಿ ಆಟೋಮೆಟಿಕ್ ಅಥವಾ ಫುಲ್ಲಿ ಆಟೋಮೆಟಿಕ್ ಆಗಿಯೂ ಕೂಡ ಸೆಟಪ್ ಮಾಡ್ಕೋಬಹುದು. ಇನ್ನು ನೆಕ್ಸ್ಟ್ ಪೋರ್ಷನ್ ತುಂಬಾನೇ ಇಂಪಾರ್ಟೆಂಟ್, ಫೈನಾನ್ಷಿಯಲ್ ಬ್ರೇಕ್ ಡೌನ್ ಮತ್ತು ಪ್ರಾಫಿಟ್. ಈಗ ವೆರಿ ಇಂಪಾರ್ಟೆಂಟ್ ಮನಿ ಮ್ಯಾಟರ್ಗೆ ಬರೋಣ. ಒಂದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗಬಹುದು? ಸ್ಮಾಲ್ ಪ್ಲಾಂಟ್, ಸೆಮಿ ಆಟೋಗೆ ಮೆಷಿನ್ಸ್ ಎಲ್ಲ ಸೇರಿ ಒಂದು 10ರಿಂದ 25 ಲಕ್ಷ ಬೇಕಾಗಬಹುದು. ಕಟ್ಟಿಂಗ್ ಮೆಷಿನ್ಗೆ 3ರಿಂದ 7 ಲಕ್ಷ ಆಗುತ್ತೆ. ಮೌಲ್ಡ್ಗೆ 50ರಿಂದ 1 ಲಕ್ಷದವರೆಗೆ ಸಿಗುತ್ತೆ. ಸೆಟಪ್, ವೈರಿಂಗ್, ಟೇಬಲ್ಸ್ 2ರಿಂದ 4 ಲಕ್ಷ ಬೇಕಾಗಬಹುದು. ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದು 20ರಿಂದ 40 ಲಕ್ಷ. ನೀವು ಯಾವ ಸ್ಕೇಲಲ್ಲಿ ಮಾಡ್ತೀರಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಮಂತ್ಲಿ ಆಪರೇಷನಲ್ ಕಾಸ್ಟ್, ಅದರಲ್ಲಿ ರಾ ಮೆಟೀರಿಯಲ್ ಬರುತ್ತೆ, ಇದೊಂದು ಬಿಗ್ಗೆಸ್ಟ್ ಕಾಸ್ಟ್ ಆಗುತ್ತೆ. ಅದ್ರ ಜೊತೆಗೆ ಲೇಬರ್ಸ್ ಬೇಕು, ಒಂದು 2ರಿಂದ 6 ಜನ ಸ್ಟಾಫ್ಸ್ ಬೇಕಾಗುತ್ತೆ. ಜೊತೆಗೆ ಎಲೆಕ್ಟ್ರಿಸಿಟಿ ಕಾಸ್ಟ್ ಕೂಡ ಬರುತ್ತೆ. ಅದರ ಜೊತೆ ಮೇಂಟೆನೆನ್ಸ್. ಇಷ್ಟು ಆಪರೇಷನಲ್ ಕಾಸ್ಟ್. ಈಗ ಪ್ರೊಡಕ್ಷನ್ ಮತ್ತು ರೆವಿನ್ಯೂ ನೋಡಿದ್ರೆ, ಸಪೋಸ್ ನೀವು 1 ಲಕ್ಷ ಕಂಟೈನರ್ ಪರ್ ಮಂತ್ ನೀವೆಲ್ಲಾದರೂ ಪ್ರೊಡ್ಯೂಸ್ ಮಾಡ್ತಾ ಇದ್ರಿ ಅಂತ ಅಂದ್ಕೊಂಡ್ರೆ, ಸೆಲ್ಲಿಂಗ್ ಪ್ರೈಸ್ ಬಂದು 5ರಿಂದ 10 ರೂಪಾಯಿ ಪರ್ ಪೀಸ್ ಇರುತ್ತೆ. ಅಲ್ಲಿಗೆ ರೆವಿನ್ಯೂ 5ರಿಂದ 10 ಲಕ್ಷ ಪರ್ ಮಂತ್. ಇದರಲ್ಲಿ ಪ್ರಾಫಿಟ್ ಮಾರ್ಜಿನ್ ಬಂದು ಏನಿಲ್ಲ ಅಂದ್ರೂ 20ರಿಂದ 30% ಇದೆ. ನೆಟ್ ಪ್ರಾಫಿಟ್ ಬಂದರೆ 10ರಿಂದ 15% ಸಿಗುತ್ತೆ.
ನೆಟ್ ಪ್ರಾಫಿಟ್ ಮಂತ್ಲಿ ಅಲ್ಲಿಗೆ 1.5 ಲಕ್ಷದಿಂದ 2 ಲಕ್ಷದವರೆಗೆ ಆಗುತ್ತೆ. ನೀವು 20ರಿಂದ 40 ಲಕ್ಷದವರೆಗೆ ಬಂಡವಾಳ ಹೂಡಿ ಒಂದು ಸೆಟಪ್ ಅನ್ನ ರೆಡಿ ಮಾಡಿದ್ರೆ ಬ್ರೇಕ್ ಇವನ್ ಆಗೋದಕ್ಕೆ 3ರಿಂದ 5 ವರ್ಷಗಳು ಬೇಕು. ನೀವು ಎಷ್ಟು ಪ್ರೊಡಕ್ಷನ್ ಮಾಡ್ತೀರೋ ಅಷ್ಟು ಬೇಗ ಬ್ರೇಕ್ ಇವನ್ ಆಗ್ಬೋದು. ಇನ್ನು ರಿಸ್ಕ್ ಮತ್ತು ಚಾಲೆಂಜಸ್, ಎಲ್ಲ ಬಿಸ್ನೆಸ್ನಲ್ಲೂ ಕೂಡ ರಿಸ್ಕ್ ಇದ್ದೇ ಇರುತ್ತೆ. ಈ ಬಿಸ್ನೆಸ್ನ ರಿಸ್ಕ್ ಫ್ಯಾಕ್ಟರ್ಗಳನ್ನು ನೋಡೋದಾದ್ರೆ ಮೊದಲನೇದು ಅಲ್ಯೂಮಿನಿಯಂ ಫಾಯಿಲ್ ರೇಟ್ ಫ್ಲಕ್ಚುಯೇಷನ್ ಆಗ್ತಾನೆ ಇರುತ್ತೆ. ಸೊ ಇದು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಮೇಲೆ ತುಂಬಾನೇ ಪರಿಣಾಮ ಬೀರುತ್ತೆ. ಕಾಂಪಿಟೇಷನ್ ಹೈ ಇದೆ, ಇದು ಕೂಡ ಒಂದು ರಿಸ್ಕ್. ಅದ್ರ ಜೊತೆಗೆ ಈ ಫುಡ್ ಗ್ರೇಡ್ನ ಸರ್ಟಿಫಿಕೇಟ್ಸು, ಆ ಸರ್ಟಿಫಿಕೇಟು ಈ ಥರದ ಕಾಂಪ್ಲಿಯನ್ಸಸ್ ಬರುತ್ತೆ. ಜೊತೆಗೆ ಟ್ರಾನ್ಸ್ಪೋರ್ಟ್ ಕಾಸ್ಟು, ಬಲ್ಕ್ ಕ್ಲೈಂಟ್ಸ್ ಡಿಲೇ ಮಾಡೋದು, ಪೇಮೆಂಟ್ಗಳನ್ನು ಡಿಲೇ ಮಾಡೋದು ಎಲ್ಲವೂ ಕೂಡ ಮೇಜರ್ ರಿಸ್ಕ್ ಆಗಿರುತ್ತೆ. ಬಟ್ ಪ್ರಾಪರ್ ಪ್ಲಾನಿಂಗ್ ನೀವೆಲ್ಲಾದರೂ ಮಾಡಿಕೊಂಡ್ರೆ ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು. ಸೊ ಫ್ರೆಂಡ್ಸ್, ನೀವು ಒಂದು ಒಳ್ಳೆ ಪ್ರಾಫಿಟೇಬಲ್ ಬಿಸ್ನೆಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಅಲ್ಯೂಮಿನಿಯಂ ಫಾಯಿಲ್ ಪ್ಲೇಟ್ ಅಥವಾ ಕಂಟೈನರ್ ಬಿಸ್ನೆಸ್ ನಿಮ್ಗೊಂದು ಒಳ್ಳೆ ಐಡಿಯಾ. ಮತ್ತೆ ಯಾಕೆ ತಡ, ಈಗಲೇ ಶುರು ಮಾಡಿ. ಈ ಬಿಸ್ನೆಸ್ನ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ. ಜೊತೆಗೆ ಒಂದು ಸ್ಮಾಲ್ DPR ಅನ್ನು ಕೂಡ ಹಾಕ್ತೀನಿ, ಅದಕ್ಕೂ ನೀವು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಬಿಸ್ನೆಸ್ ಐಡಿಯಾಗಾಗಿ ನಮ್ಮ ಚಾನಲ್ನ ನೋಡ್ತಾ ಇರಿ. ಟಾಟಾ, ಬಾಯ್.